ಗೈಸ್, ಇದೇ ತಿಂಗಳು ಜನವರಿ 11ನೇ ತಾರೀಕಿಂದ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ODI ಸೀರೀಸ್ ಆರಂಭ ಆಗ್ತಾ ಇದೆ. ಈ ಒಂದು ಸೀರೀಸ್ಗೆ 3 ಪಂದ್ಯಗಳನ್ನು ಕೂಡ 2 ತಂಡಗಳು ಆಡ್ತವೆ. ಈ ಒಂದು ODI ಸೀರೀಸ್ನಲ್ಲಿ ಈ ಒಂದು ODI ಸೀರೀಸ್ನ 2 ಸ್ಕ್ವಾಡ್ಗಳನ್ನ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಮ್ಮ ಟೀಮ್ ಇಂಡಿಯಾದ ಸ್ಕ್ವಾಡ್ನ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಟೀಮ್ ಇಂಡಿಯಾ ಸ್ಕ್ವಾಡ್ನಲ್ಲಿ ಯಾವ ಆಟಗಾರರು ಸ್ಟಾರ್ ಪ್ಲೇಯರ್ಗಳು ಮಿಸ್ ಆಗಿದ್ದಾರೆ ಅಂತ ನೋಡೋಣ ಬನ್ನಿ. ಹಾಗೂ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನಾವು ಟೀಮ್ ಇಂಡಿಯಾದಿಂದ ಯಾವ ಆಟಗಾರರು ಈ ಒಂದು ಸ್ಕ್ವಾಡ್ನಲ್ಲಿ ಕಾಣಿಸ್ಕೊಂಡಿಲ್ಲ ಅನ್ನೋದ ನಾವು ನೋಡ್ಬಿಡೋಣ. ಇದರಲ್ಲಿ ಮೊದಲನೇ ಹೆಸರು ಬರೋದೇ ಋತುರಾಜ್ ಗಾಯಕ್ವಾಡ್. ಹೌದು, ಋತುರಾಜ್ ಗಾಯಕ್ವಾಡ್ ಅವರಿಗೆ ಈ ಒಂದು ನ್ಯೂಜಿಲೆಂಡ್ ವಿರುದ್ಧದ ODI ಸರಣಿಯಲ್ಲಿ ಅವಕಾಶ ಇಲ್ಲ ತಂಡದಲ್ಲಿ ಅಂತ ಹೇಳ್ಬೋದು. ಆದ್ರೆ ಟೀಮ್ ಇಂಡಿಯಾದ ODI ಸೀರೀಸ್ ನ ಕೊನೆಯ ಪಂದ್ಯದಲ್ಲಿ ಅಂದ್ರೆ ಸೌತ್ ಆಫ್ರಿಕಾ ವಿರುದ್ಧ ಋತುರಾಜ್ ಗಾಯಕ್ವಾಡ್ ಅವರಿಗೆ ಒಂದು ಅವಕಾಶ ಸಿಕ್ಕಿತು. ಆ ಒಂದು ಅವಕಾಶದಲ್ಲಿ 2ನೇ ಮ್ಯಾಚ್ ಋತುರಾಜ್ ಗಾಯಕ್ವಾಡ್ ಅವರು ಸೆಂಚುರಿಯನ್ನ ಬಾರಿಸ್ತಾರೆ. ಆದ್ರೂ ಕೂಡ ಈಗ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಇದು ತುಂಬಾನೇ ಚರ್ಚೆ ಆಗ್ತಾ ಇದೆ. ಯಾಕೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಕೇಳೋದಾದ್ರೆ, ಋತುರಾಜ್ ಗಾಯಕ್ವಾಡ್ ಅವರು ಸೌತ್ ಆಫ್ರಿಕಾ ವಿರುದ್ಧ 2ನೇ ಪಂದ್ಯದಲ್ಲಿ ಸೆಂಚುರಿಯನ್ನ ಬಾರಿಸ್ತಾರೆ, 105 ರನ್ಗಳನ್ನ ಬಾರಿಸ್ತಾರೆ. ಆದ್ರೆ ಅವರು 4ನೇ ಕ್ರಮಾಂಕದಲ್ಲಿ ಬಂದು ಬ್ಯಾಟಿಂಗ್ ಮಾಡಿರ್ತಾರೆ. ಆದ್ರೆ ODI ಫಾರ್ಮೆಟ್ ಅಂತ ಬಂದಾಗ 4ನೇ ಕ್ರಮಾಂಕದಲ್ಲಿ ಬರೋದು ಶ್ರೇಯಸ್ ಅಯ್ಯರ್ ಅವರು. 4ನೇ ಕ್ರಮಾಂಕದಲ್ಲಿ ಬಂದು ಅವರದ್ದೇ ಆದಂತಹ ಒಂದು ಛಾಪನ್ನ ಮೂಡಿಸಿದ್ದಾರೆ ಅಂತ ಹೇಳ್ಬೋದು ಶ್ರೇಯಸ್ ಅಯ್ಯರ್ ಅವರು. ಕಳೆದ ಒಂದು ಸೌತ್ ಆಫ್ರಿಕಾ ಸರಣಿಯಲ್ಲಿ ಶ್ರೇಯಸ್ ಅಯ್ಯರ್ ಅವರು ಅವೈಲಬಲ್ ಇರ್ಲಿಲ್ಲ. ಯಾಕಂದ್ರೆ ಇಂಜುರಿ ಕಾರಣದಿಂದ ಟೀಮ್ ಇಂದ ಹೊರಗಡೆ ಉಳಿದಿದ್ರು. ಆ ಕಾರಣದಿಂದ ಋತುರಾಜ್ ಗಾಯಕ್ವಾಡ್ ಅವ್ರನ್ನ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿದ್ರು. ಋತುರಾಜ್ ಗಾಯಕ್ವಾಡ್ ಅವರು ತುಂಬಾನೇ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ಈಗ ಮತ್ತೆ ಶ್ರೇಯಸ್ ಅಯ್ಯರ್ ಅವರು ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು, ಆಸೆ ವೈಸ್ ಕ್ಯಾಪ್ಟನ್ ಆಗಿ. ಈ ಒಂದು ಕಾರಣಕ್ಕೆ ಟೀಮ್ ಇಂಡಿಯಾದ ODI ಸೀರೀಸ್ ನ ಸ್ಕ್ವಾಡ್ ನಲ್ಲಿ ಋತುರಾಜ್ ಗಾಯಕ್ವಾಡ್ ಅವರಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಇನ್ನೊಬ್ಬ ಸೂಪರ್ ಸ್ಟಾರ್ ಟೀಮ್ ನಲ್ಲಿ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಅದು ಹಾರ್ದಿಕ್ ಪಾಂಡ್ಯ ಅವರು. ಹೌದು, ಹಾರ್ದಿಕ್ ಪಾಂಡ್ಯ ಅವರು ODI ಫಾರ್ಮೆಟ್ ನ ಒಂದು ಆಡೆ ತುಂಬಾ ದಿನಗಳಾಯ್ತು ಅಂತ ಹೇಳ್ಬೋದು. ಲಾಸ್ಟ್ 2025 ಫೆಬ್ರವರಿ ಚಾಂಪಿಯನ್ ಟ್ರೋಫಿ ಲಾಸ್ಟ್ ಆಡಿದ್ದು ಅಂತ ಹೇಳ್ಬೋದು ಹಾರ್ದಿಕ್ ಪಾಂಡ್ಯ ಅವರು. ಆದ್ರೆ ಈ ಬಾರಿ ನ್ಯೂಜಿಲೆಂಡ್ ವಿರುದ್ಧದ ಒಂದು ಸ್ಕ್ವಾಡ್ಗೆ ODI ಸ್ಕ್ವಾಡ್ಗೆ ಹಾರ್ದಿಕ್ ಪಾಂಡ್ಯ ಅವರು ಸೆಲೆಕ್ಟ್ ಆಗ್ತಾರೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದ್ರೆ ಹಾರ್ದಿಕ್ ಪಾಂಡ್ಯ ಅವರು ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಯಾಕೆ ಅಂತ ಕೇಳಿದ್ರೆ, ಮುಂದಿನ ತಿಂಗಳು ಫೆಬ್ರವರಿನಲ್ಲಿ T20 ವರ್ಲ್ಡ್ ಕಪ್ ಆರಂಭ ಆಗ್ತಾ ಇದೆ. ಅದು ನಿಮ್ಗೆಲ್ಲ ಗೊತ್ತಿದೆ. ಜಗತ್ತಲ್ಲೇ ಹಾರ್ದಿಕ್ ಪಾಂಡ್ಯ ಅವರು ಆ T20 ಆಲ್ರೌಂಡರ್ ಆಗಿ 4ನೇ ಸ್ಥಾನದಲ್ಲಿ ಇದ್ದಾರೆ ಈಗ ಸದ್ಯಕ್ಕೆ. ಅದಕ್ಕೂ ಇದಕ್ಕೂ ಸಂಬಂಧ ಏನು ಅಂತ ಕೇಳ್ತೀರಾ? ಖಂಡಿತವಾಗ್ಲೂ ಸಂಬಂಧ ಇದೆ. ODI ಕ್ರಿಕೆಟ್ ಅಂತ ಬಂದಾಗ ಒಬ್ಬ ಫಾಸ್ಟ್ ಬೌಲರ್ ಆಲ್ರೌಂಡರ್ ಆಗಿ 10 ಓವರ್ಗಳು ಬೌಲಿಂಗ್ ಮಾಡೇ ಮಾಡ್ತಾರೆ. ಅಕಸ್ಮಾತ್ ಹಾರ್ದಿಕ್ ಪಾಂಡ್ಯ ಅವರಿಗೆ ಇಂಜುರಿ ಆಯ್ತು, ಟೂರ್ನಮೆಂಟ್ ಇಂದ ಹೊರಗಡೆ ಉಳಿದ್ರು, T20 ವರ್ಲ್ಡ್ ಕಪ್ಗೆ ಅವೈಲಬಲ್ ಇರೋದಿಲ್ಲ. ಈ ತರ ಆಗ್ಬಾರ್ದು. ಬಿಗ್ ಟೂರ್ನಮೆಂಟ್ ಅಂತ ಬಂದಾಗ ಒಬ್ಬ ಬಿಗ್ ಪ್ಲೇಯರ್ ಇರಬೇಕು ಅಂತ BCCI ಅವರು ODI ಕ್ರಿಕೆಟ್ಗೆ ಹಾರ್ದಿಕ್ ಪಾಂಡ್ಯ ಅವರಿಗೆ ರೆಸ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಜಸ್ಪ್ರೀತ್ ಬುಮ್ರಾ ಯಾಕೆ ಇಲ್ಲ? ಇವರು ODI ನ ನಂಬರ್ 1 ಬೌಲರ್ ಅಲ್ವಾ ಅಂತ ಕೇಳ್ಬೋದು. ಇವರು ಕೂಡ ಸೇಮ್ ರೀಸನ್. T20 ವರ್ಲ್ಡ್ ಕಪ್ ಬರ್ತಾ ಇದೆ. ಇವ್ರಿಗೂ ಇಂಜುರಿ ಸಮಸ್ಯೆ ಆದ್ರೆ ಒಂದು ಬಿಗ್ ಟೂರ್ನಮೆಂಟ್ಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅಂತ ಜಸ್ಪ್ರೀತ್ ಬುಮ್ರಾ ಅವರು ಕೂಡ BCCI ರೆಸ್ಟ್ ಅನ್ನ ಕೊಟ್ಟಿದ್ದಾರೆ ODI ಫಾರ್ಮೆಟ್ ನಿಂದ. ಇನ್ನು ಕೊನೆಯ ಹೆಸರು ಯಾರ್ದಪ್ಪ ಅಂದ್ರೆ ಮೊಹಮ್ಮದ್ ಶಮಿ ಅವರು. ಮೊಹಮ್ಮದ್ ಶಮಿ ಅವರು ಕೂಡ ODI ಫಾರ್ಮೆಟ್ ನಿಂದ ಚಾಂಪಿಯನ್ ಟ್ರೋಫಿ ಬಿಟ್ರೆ ಇಲ್ಲಿವರೆಗೂ ಅವರು ಕಾಣಿಸ್ಕೊಂಡೇ ಇಲ್ಲ. ಈಗ ಇತ್ತೀಚಿನ ಕ್ರಿಕೆಟ್ ಪಂಡಿತರುಗಳು ಮಾತಾಡ್ತಿದ್ರು ODI ಸೀರೀಸ್ಗೆ ಮೊಹಮ್ಮದ್ ಶಮಿ ಅವರು ಆಡ್ತಾರೆ ನ್ಯೂಜಿಲೆಂಡ್ ವಿರುದ್ಧದ ODI ಪಂದ್ಯದಲ್ಲಿ ಅಂತ. ಆದ್ರೆ ಇವ್ರನ್ನೂ ಕೂಡ BCCI ಇಗ್ನೋರ್ ಮಾಡಿದೆ ಅಂತ ಹೇಳ್ಬೋದು. ಯಾಕೆ ಇವರು ಮತ್ತೆ ODI ಫಾರ್ಮೆಟ್ಗೆ ಕಂಬ್ಯಾಕ್ ಮಾಡೋದಕ್ಕೆ ಆಗೋದಿಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಮುಂದಿನ ವರ್ಷ 2027ಕ್ಕೆ ODI ವರ್ಲ್ಡ್ ಕಪ್ ಬರ್ತಾ ಇದೆ. ಆಗ ಮೊಹಮ್ಮದ್ ಶಮಿ ಅವ್ರಿಗೆ 37 ವರ್ಷ ಆಗಿರುತ್ತೆ. ಈಗ 37 ವರ್ಷದ ವ್ಯಕ್ತಿ ಫಿಟ್ನೆಸ್ ಇರ್ತಾರಾ ಇಲ್ಲ ರಿಟೈರ್ಮೆಂಟ್ ಕೊಡ್ತಾರಾ ಎಂದು BCCI ಅವ್ರಿಗೆ ತಿಳಿದಿಲ್ಲ. ಆ ಕಾರಣದಿಂದ ಯಾರಿಗ್ ಗೊತ್ತು, ರಿಟೈರ್ಮೆಂಟ್ ಕೊಟ್ಟರು ಕೊಡ್ಬೋದು, ಹೇಳೋದಕ್ಕಾಗೋದಿಲ್ಲ. ಆ ಕಾರಣದಿಂದ BCCI ಅವರು ಯಂಗ್ಸ್ಟರ್ನ ಬೆಳೆಸೋದಕ್ಕೆ ಟ್ರೈ ಮಾಡ್ತಿದ್ರೆ ಮುಂದಿನ ವರ್ಲ್ಡ್ ಕಪ್ಗೆ. ಮೋಸ್ಟ್ಲಿ ನನ್ನ ಪ್ರಕಾರ ಮೊಹಮ್ಮದ್ ಶಮಿ ಅವರು ಮತ್ತೆ ODI ಕ್ರಿಕೆಟ್ಗೆ ಬರೋದು ತುಂಬಾನೇ ಕಷ್ಟ. ODI ಕ್ರಿಕೆಟ್ ಅಂತಲ್ಲ 3 ಫಾರ್ಮೆಟ್ ನಲ್ಲೂ ಕೂಡ ಬರೋದು ತುಂಬಾನೇ ಕಷ್ಟ ಆಗಿದೆ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದ ಆಟಗಾರರಾದಂತ DDP ದೇವದತ್ ಪಡಿಕ್ಕಲ್ ಅವರು ಕೂಡ ಈ ಒಂದು ಸ್ಕ್ವಾಡ್ ನಲ್ಲಿ ಕಾಣಿಸೋದಿಲ್ಲ. ಇವರು ಇವಾಗ ನಡೀತಾ ಇರುವಂತಹ ವಿಜಯ್ ಹಜಾರಾ ಟ್ರೋಫಿಯಲ್ಲಿ 6 ಇನ್ನಿಂಗ್ಸ್ಗಳಲ್ಲಿ 605 ರನ್ಗಳನ್ನ ಬಾರಿಸಿ ಇದರಲ್ಲಿ 4 ಶತಕ ಹಾಗೂ 1 ಅರ್ಧ ಶತಕ ಕೂಡ ಸೇರಿದೆ. ಆದ್ರೂ ಕೂಡ ಇವ್ರನ್ನ BCCI ಅವರು ಆಯ್ಕೆ ಮಾಡಿಲ್ಲ. ಇದು ಒಂದು ಚರ್ಚೆಗೆ ಕಾರಣ ಆಗ್ತಾ ಇದೆ. ಇನ್ನೊಂದು ದೊಡ್ಡ ಬದಲಾವಣೆ ಏನಪ್ಪಾ ಅಂತ ಹೇಳಿದ್ರೆ, ಟೀಮ್ ಇಂಡಿಯಾದ ಕ್ಯಾಪ್ಟನ್ ಚೇಂಜ್ ಮಾಡಿರೋದು. ನಿಮ್ಗೆಲ್ಲ ನೆನಪಿದ್ರೆ ಸೌತ್ ಆಫ್ರಿಕಾ ವಿರುದ್ಧ ODI ಸರಣಿಯಲ್ಲಿ ಕನ್ನಡಿಗ KL ರಾಹುಲ್ ಅವರು ಕ್ಯಾಪ್ಟನ್ ನ ಜವಾಬ್ದಾರಿ ತಗೊಂಡಿದ್ರು.
ಟೀಮ್ ನ ತುಂಬಾ ಚೆನ್ನಾಗಿ ಲೀಡ್ ಕೂಡ ಮಾಡಿದ್ರು ಹಾಗೂ ಸೀರೀಸ್ ನ ಕೂಡ ಗೆದ್ದಿದ್ರು. 2-1 ಇಂದ ಸೀರೀಸ್ ನ ಟೀಮ್ ಇಂಡಿಯಾ ಗೆದ್ದಿತ್ತು. ಆದ್ರೂ ಕೂಡ KL ರಾಹುಲ್ ಅವ್ರನ್ನ ಕ್ಯಾಪ್ಟನ್ ಪಟ್ಟದಿಂದ ಯಾಕೆ ಕೆಳಗಿಳಿಸಿದ್ರು ಅನ್ನೋದೇ ಅಭಿಮಾನಿಗಳ ಪ್ರಶ್ನೆ ಆಗಿದೆ. ನೋಡಿ, ಕಳೆದ ಒಂದು ಸೀರೀಸ್ಗೆ ಗಿಲ್ ಅವರು ಇಂಜುರಿ ಕಾರಣದಿಂದ ಹೊರಗಡೆ ಉಳಿದಿರ್ತಾರೆ. ಅದಕ್ಕೋಸ್ಕರ KL ರಾಹುಲ್ಗೆ ಯಾರು ಇಲ್ಲದ ಕಾರಣ KL ರಾಹುಲ್ ಅವರಿಗೆ ಕ್ಯಾಪ್ಟನ್ಸಿಯನ್ನ ನೀಡ್ತಾರೆ. ಈಗ ಗಿಲ್ಲೂರು ಗುಣಮುಖರಾಗಿ ಇಂಜುರಿಯಿಂದ ವಾಪಸ್ ಹಾಕಿ ಮಾಡಿದ್ದಾರೆ ಟೀಮ್ ಇಂಡಿಯಾಗೆ. ಆದ್ರಿಂದ ಅವ್ರಿಗೆ ಟೀಮ್ ನಲ್ಲಿ ಕ್ಯಾಪ್ಟನ್ ಮತ್ತೆ ಓಪನಿಂಗ್ ಸ್ಥಾನವನ್ನ ಬಿಟ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು KL ರಾಹುಲ್ ಅವರು ಬರೀ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಕಾಣಿಸ್ಕೊತಾರೆ. ಈ ಒಂದು ಸ್ಕ್ವಾಡ್ ನಲ್ಲಿ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿರೋದಿಲ್ಲ. ಇದು ಸ್ವಲ್ಪ KL ಅಭಿಮಾನಿಗೆ ಬೇಜಾರಾಗುವಂತ ವಿಷಯ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ವಿರುದ್ಧದ ಮೊದಲ ODI ಸೀರೀಸ್ಗೆ ಮೊದಲ ಪಂದ್ಯಕ್ಕೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಯಾವ ರೀತಿ ಇರಬಹುದು, ಯಾವ ರೀತಿ ಇರುತ್ತೆ ಅಂತ ನಾವು ನೋಡೋಣ. ಹಾಗಾಗಿ ಓಪನರ್ಸ್ ಆಗಿ ರೋಹಿತ್ ಶರ್ಮಾ ಹಾಗೂ ಶುಭ್ಮನ್ ಗಿಲ್, ಕ್ಯಾಪ್ಟನ್ ಗಿಲ್ ಅವರು ಕಾಣಿಸ್ಕೊತಾರೆ. ಇನ್ನು ನಂಬರ್ 3 ಅಲ್ಲಿ ಅವರದೇ ಆದಂತ ಒಂದು ರಾಜ್ಯ ಭಾರವನ್ನು ಮಾಡ್ತಾ ಇರುವಂತಹ ವಿರಾಟ್ ಕೊಹ್ಲಿ ಅವರು ನಂಬರ್ 3 ಅಲ್ಲಿ ಬರ್ತಾರೆ. ಇನ್ನು ನಂಬರ್ 4 ನಲ್ಲಿ ಶ್ರೇಯಸ್ ಅಯ್ಯರ್ ಅವರು ವೈಸ್ ಕ್ಯಾಪ್ಟನ್ ಆಗಿದ್ದಾರೆ, ಅವರು ನಂಬರ್ 4 ಅಲ್ಲಿ ಬಂದೇ ಬರ್ತಾರೆ. ಇನ್ನು ನಂಬರ್ 5 ಅಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಕನ್ನಡದ KL ರಾಹುಲ್ ಅವರು ಕಾಣಿಸ್ಕೊತಾರೆ. ನಂಬರ್ 6 ನಲ್ಲಿ ವಾಷಿಂಗ್ಟನ್ ಸುಂದರ್ ಅವರು ಬಂದ್ರೆ, ನಂಬರ್ 7 ನಲ್ಲಿ ರವೀಂದ್ರ ಜಡೇಜಾ ಅವರು ಕಾಣಿಸ್ಕೊತಾರೆ. ಇನ್ನು ನಂಬರ್ 8 ನಲ್ಲಿ ಹರ್ಷಿತ್ ರಾಣಾ ಅವರು ಕಾಣಿಸ್ಕೊಳ್ಳುವ ಸಾಧ್ಯತೆ ಇದೆ. ನಂಬರ್ 9 ನಲ್ಲಿ ಮೊಹಮ್ಮದ್ ಸಿರಾಜ್ ಮತ್ತು ನಂಬರ್ 10 ನಲ್ಲಿ ಪ್ರಸಿದ್ಧ ಕೃಷ್ಣ ಅವರು ಕಾಣಿಸ್ಕೊಂಡ್ರೆ, ನಂಬರ್ 11 ನಲ್ಲಿ ಕುಲ್ದೀಪ್ ಯಾದವ್ ಅವರು ಕಾಣಿಸ್ಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ನನ್ನ ಪ್ರಕಾರ ಒಂದು ಮೊದಲನೇ ODIಗೆ ಬೆಸ್ಟ್ ಪ್ಲೇಯಿಂಗ್ 11 ಅಂತ ಹೇಳ್ಬೋದು. ನಿಮ್ಮ ಒಂದು ODI ಪ್ಲೇಯಿಂಗ್ 11 ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತೇನೆ.